ಮೂಡ ಹಗರಣದ ವಿಚಾರದಲ್ಲಿ ಟಿ.ಜೆ. ಅಬ್ರಹಾಂ, ಪ್ರದೀಪ್ ಕುಮಾರ್ ಮತ್ತು ಸ್ನೇಹಮಯಿ ಕೃಷ್ಣ ಮೂವರು ಗವರ್ನರ್ ಅವರಿಗೆ ಈ ರೀತಿ ಮೂಡಾದಲ್ಲಿ ದಂಧೆ ನಡೆದಿದೆ, ಲೂಟಿ ಆಗಿದೆ ಅಂತಕ್ಕಂಥದ್ದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅದನ್ನ ಆಧರಿಸಿ ಇದು ನಡೆದಿದೆಯಾ ಇಲ್ವಾ, ನಿಮ್ಮ ಸಮಜಾಯಿಸಿ ಏನು ಅಂತಕ್ಕಂಥ ನೋಟಿಸ್ ಅನ್ನ ಗವರ್ನರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ. ಕೊಟ್ಟು ಸುಮಾರು 10-15 ದಿವಸಗಳಾಗ್ತದೆ. ಆ ನಂತರ ಪ್ರಾಸಿಕ್ಯೂಷನ್ಗೆ ಕೂಡ ಅದನ್ನ ನೀಡ್ತಾರೆ 15 ದಿವಸಗಳಾದ ಮೇಲೆ. ರಾಜ್ಯಪಾಲರಿಗೆ ಸಂವಿಧಾನದತ್ತವಾಗಿ ಬಂದಿರತಕ್ಕಂಥ ಅಧಿಕಾರ ಅದು. ಅವರು ಸಂವಿಧಾನಾತ್ಮಕವಾಗಿ ಇವತ್ತು ಅವರಿಲ್ಲಿ ಗವರ್ನರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂದ ವಿಚಾರಗಳನ್ನು ಈ ರೀತಿ ಕೈಗೆತ್ತಿಕೊಂಡು ಮಾಡ್ತಕ್ಕಂಥದ್ದು ಅವರ ಹಕ್ಕು. ಅದನ್ನು ಪ್ರಶ್ನಿಸುವ ಹಕ್ಕು ಯಾರಿಗೂ ಇರೋದಿಲ್ಲ. ಹಾಗಿದ್ರೂ ಕೂಡ ಇವತ್ತು ಯಾವ ಮಟ್ಟಕ್ಕೆ ಅವರನ್ನ ನಿಂದಿಸಲಾಗ್ತಾ ಇದೆ ಕಾಂಗ್ರೆಸ್ನವರಿಂದ, ಹಲವರು ಮಾತಾಡಿದ್ದಾರೆ. ಬಿಜೆಪಿ ಆಫೀಸೇ ಇವತ್ತು ಗವರ್ನರ್ ಆಫೀಸ್ ಆಗಿದೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಹಿಂದೆ ಸುಮಾರು ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡುವಾಗ ಕಾಂಗ್ರೆಸ್ನ ರಾಜ್ಯಪಾಲರು ಎಲ್ಲ ಕಡೆ ಇದ್ರು. ನೀವು ಆಗೇನಾದರೂ ದುರುಪಯೋಗ ಮಾಡಿದ್ರಿ, ಆ ಪದ್ಧತಿ ಇತ್ತು ಅನ್ನೋದು ನಿಮಗೆ ಖಾತ್ರಿಯಾಗಿದ್ರೆ ಇವತ್ತು ನೀವು ಮಾಡೋ ಆಪಾದನೆಗೆ ಅರ್ಥ ಇದೆ. ನೀವು ಮಾಡಿದ್ರ ಹಾಗೆ? ಕಾಂಗ್ರೆಸ್ ಆಫೀಸ್ ಆಗಿತ್ತಾಗ ರಾಜಭವನ? ಈ ರೀತಿ ಒಬ್ಬ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ರಾಜ್ಯಪಾಲರನ್ನ ನಿಂದಿಸತಕ್ಕಂಥದ್ದು ಇದು ಅಕ್ಷಮ್ಯ, ಕಾನೂನು ಬಾಹಿರ. ಅಷ್ಟು ಮಾತ್ರ ಅಲ್ಲ, ಸಂವಿಧಾನದ ವಿರೋಧಿ ನಡೆ. ಇದು ಕಾಂಗ್ರೆಸ್ ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥದ್ದು ನಾನು ಆಪಾದನೆ ಮಾಡಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ ಪದೇ ಪದೇ ಮುಖ್ಯಮಂತ್ರಿಗಳು ನಾನೊಬ್ಬ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥವನು, ನನ್ನನ್ನು ಒಕ್ಕಲೆಬ್ಬಿಸಲಿಕ್ಕೆ ಅಥವಾ ಅಧಿಕಾರದಿಂದ ಇಳಿಸಲಿಕ್ಕೆ ಈ ರೀತಿ ಬಿಜೆಪಿಯವರು ಮತ್ತೆಲ್ಲರೂ ಸೇರಿ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಒಂದು ಮಾತನ್ನು ಹೇಳ್ತೇನೆ, ನಿಮಗೆ ಅಧಿಕಾರ ಇದೆ, ತಾವು ಮುಖ್ಯಮಂತ್ರಿಗಳು. ಪದೇ ಪದೇ ನಾನು ಈಗ ಈ ರೀತಿ ತೊಂದರೆ ಬಂದಾಗ ಮಾತ್ರ ನೀವು ಯಾಕೆ ನಾನು ಇದು ಹಿಂದುಳಿದವನು ಅಂತ ಹೇಳ್ತೀರಿ? ನಿಮಗೆ ರಕ್ಷಣಾ ಕವಚನ ಅದು? ಅಲ್ಲಿದ್ದು ನಿಮ್ಮ ಮೇಲೆ ಬಂದಿರತಕ್ಕಂಥ ಅಪಾದನೆಯನ್ನ ನಾನು ನಿರಪರಾಧಿ ಅಂತ ನೀವು ಸಾಬೀತುಪಡಿಸತಕ್ಕಂಥದ್ದು ನಿಮ್ಮ ಧರ್ಮವೇ ಹೊರತು ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಎಲ್ಲಕ್ಕೂ ಮಿಗಿಲಾಗಿ ನಾನು ಕೇಳ್ತೇನೆ, ಸದನದಲ್ಲಿ ನಾವು 59ನಲ್ಲಿ ಚರ್ಚೆಗೆ ಕೇಳಿದ್ವಲ್ಲ, ಚರ್ಚೆಗೆ ಕೇಳಿದಾಗ ಅಲ್ಲಿ ಚರ್ಚೆ ಮಾಡಿ ಈ ಉತ್ತರಗಳನ್ನು ಅಲ್ಲೇ ಕೊಟ್ಟಿದ್ದಿದ್ರೆ ಈ ಪ್ರಶ್ನೆನೇ ಉದ್ಭವ ಆಗ್ತಿರ್ಲಿಲ್ಲ. ಇನ್ನೂ ಒಂದು ದಿವಸ ಸದನ ಇರಬೇಕಾದ್ರೆ ನೀವು ಯಾಕೆ ಓಡಿ ಹೋದ್ರಿ? ಇದರಿಂದ ನಿಮ್ಮ ಮೇಲೆ ಇರತಕ್ಕಂಥ ಅನುಮಾನಗಳು ಕೂಡ ಹೆಚ್ಚಾಯಿತು. ಅದಾದ ನಂತರ ನಮ್ಮ ಪಾದಯಾತ್ರೆ ಪ್ರಾರಂಭ ಆಯಿತು. ಗಮನ ಸೆಳೀಬೇಕು, ಜನರಿಗೆ ಇದನ್ನ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾವು ಹೊರಟಿವಿ. ಹಾಗಿದ್ರೆ ನೀವ್ಯಾಕೆ ಅದನ್ನ ನಮಗಿಂತ ಮುಂಚೆ ಹೋಗಿ ನಾನು ಕಳ್ಳ ಅಲ್ಲ, ನಾನು ಕಪ್ಪು ಚುಕ್ಕೆ ಇಲ್ಲ, ನಾನು ನಿರಪರಾಧಿ ಯಾಕೆ ಹೇಳಕ್ ಹೋದ್ರಿ? ಇದನ್ನೆಲ್ಲ ಅದನ್ನ ಇಲ್ಲೇ ಹೇಳಬಹುದಾಗಿತ್ತಲ್ಲ ನೀವು. ನಾನು ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ತಾವು ನಮ್ಮ ಸರ್ಕಾರ ಇರಬೇಕಾದ್ರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಿ, ನಾವು ತಡೆದುವ? ನಿಮ್ಮ ಹಿಂದಿಂದೆ ಬಂದು ನಾವು ಕೂಡ ಜನರಿಗೆ ಉತ್ತರ ಕೊಟ್ಟುವ? ಯಾಕೆ ಅಂತಂದ್ರೆ ನಮ್ಮದು ಅದರಲ್ಲಿ ಹ್ಯಾಂಡ್ ಇರಲಿಲ್ಲ, ತಪ್ಪಿರಲಿಲ್ಲ. ನೀವು ಮಾಡ್ಕೊಳ್ಳಿ ಅಂತ ಬಿಟ್ಟಿವಿ ನಾವು.
ಇತ್ತೀಚೆಗೆ ಒಂದೂವರೆ ವರ್ಷ 2 ವರ್ಷದ ಹಿಂದೆ ಮೇಕೆದಾಟು ವಿಚಾರದಲ್ಲಿ ಮಾಡಿದ್ರಿ. ನಾವು ಆವಾಗ ಬೇಡ ಅಂತ ಹೇಳಿದ್ವಿ ನಿಜ. ಯಾಕೆಂದ್ರೆ ಕರೋನಾ ಮಹಾಮಾರಿ ನಮ್ಮನ್ನು ಆವರಿಸಿತ್ತು. ಬೇಡ ಅಂದ್ರೂ ಎಷ್ಟು ಜನರಿಗೆ ಆ ಕರೋನಾ ಬಂದರೂ ಕೂಡ ನೀವು ಮಾಡಲಿಲ್ಲ. ಯಾಕಂತಂದ್ರೆ ಚುನಾವಣೆ ಹತ್ರ ಬಂದಿತ್ತು, ನಿಮ್ಮ ನಾಟಕ ಪ್ರದರ್ಶನ ಆಗಲೇಬೇಕಾಗಿತ್ತು, ಮಾಡಿದ್ದೀರಿ. ಆದರೂ ನಾವು ನಿಮ್ಮನ್ನು ಅಡ್ಡಿ ಮಾಡಿಲ್ಲ. ಯಾಕೆ ಮಾಡಲಿ? ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಅಧಿಕಾರ ಇದೆ, ಹಕ್ಕಿದೆ, ಮಾಡಿ, ನಾವು ಬೇಡ ಅನ್ನಲ್ಲ. ಆದರೆ ಇದನ್ನು ಯಾಕೆ ನಾವು ಹೋಗುವಾಗ ನೀವು ಯಾಕೆ ಈ ರೀತಿ ಮಾಡಿದ್ರಿ ಅಂದ್ರೆ ನಿಜವಾಗಿಯೂ ಕೂಡ ನಿಮ್ಮ ಹೃದಯ ಹೇಳ್ತಿತ್ತು, ನಿಮ್ಮಲ್ಲಿ ಅಳುಕಿತ್ತು. ಆದ್ದರಿಂದ ನೀವು ಅದನ್ನು ಒಪ್ಕೊಳ್ಳಾರ್ದೆ ತಪ್ಪಿಸ್ಕೊಳ್ಳಿಕ್ಕೆ ನೀವು ಹೋಗಿದ್ದು. ಈಗ ಇದು ಅರ್ಥ ಆಗ್ತಾ ಇದೆ ಜನರಿಗೆ.